ಬ್ಯಾಂಗಳೂರು. ನಾನು ನಿಮ್ಮ ಪ್ರೀತಿಯ ಸಹನ. 4th ಅಡಿಷನಲ್ ಇಂಟರ್ನ್ಯಾಷನಲ್ ಆಟೋ ಶೋ 2025 ಅದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಎಲ್ಲರಿಗೂ ಕೂಡ ತುಂಬ ವಿಶೇಷವಾದಂತಹ ದಿನ ಅಂದರೆ ತಪ್ಪಾಗಲಾರ್ದು. ನಮ್ಮನ್ನು ಸ್ವಾಗತ ಮಾಡಿಸ್ಕೊಳ್ಳೋಕ್ಕೆ ಎಲ್ಲರೂ ಕಾಯ್ತಾ ಇದ್ದರು. ಹಾಗೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಅದನ್ನು ರಿಜಿಸ್ಟ್ರೇಷನ್ ಆಗಿದ್ದನ್ನ ತೋರಿಸ್ಬಿಟ್ಟು ಅವರಿಗೆ ಒಂದು ಇದನ್ನು ಕೊಡ್ತಾರೆ, ಬ್ಯಾಂಡ್ ಕೊಡ್ತಾರೆ. ಅದನ್ನ ತೊಗೊಂಬಿಟ್ಟು ಹೋದ್ವಿ. ಆಮೇಲೆ ಇಲ್ಲೆಲ್ಲ ಶೋ ಏನೇನು ಇರ್ತವೆ ಅಂತ ತೋರಿಸ್ತಿದ್ದಾರೆ, ಯಾವ ಶೋರೂಮಿಂದ ಬಂದಿರ್ತವೆ ಅಂತಂದು ಎಲ್ಲ ತೋರಿಸ್ಬಿಟ್ಟು ಡೀಟೇಲಾಗಿ ಇಟ್ಟಿದ್ದರು. ಅದನ್ನೆಲ್ಲ ಫುಲ್ಲು ಸ್ಟಡಿ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಅದನ್ನು ನೋಡ್ಕೊಂಬಿಟ್ಟು ಮುಂದೆ ಹೋದಾಗ ನಮ್ಮ ಎಲ್ಲ ಕಾರ್ ಶೋರೂಮಿಂದ ಎಲ್ಲ ಕಾರಿಂದ ಇಟ್ಟಿದ್ದರು. ಫುಲ್ ಕಾರ್ಗಳಿದ್ವು ಎಲ್ಲವೂ. ನಾವು ಸ್ಟಾರ್ಟಿಂಗಲ್ಲೇ ಬಂದಿತ್ತು, ಮಾರುತಿ ಸುಜುಕಿನೇ ಇತ್ತು ಸ್ಟಾರ್ಟಿಂಗಲ್ಲಿ. ಹೊಸ ಬ್ರ್ಯಾಂಡ್ಗಳೆಲ್ಲ ಯಾವ ಇದ್ವಲ್ಲ ಅವನ್ನೆಲ್ಲ ಇಟ್ಬಿಟ್ಟು ನಿಮಗೆ ಶೋ ಪೀಸ್ತಾರೆ. ಅಂದರೆ ಇಲ್ಲೇ ಚೆಕ್ ಮಾಡಿಬಿಟ್ಟು ನೀವು ನೋಡ್ಬಿಟ್ಟು ಯಾವ ಥರ ಹೆಂಗಿದೆ ಅಂತ ನೋಡ್ಬಿಟ್ಟು ಒಳಗೆ ಕುತ್ಕೊಂಡು ಸೆಟಪ್ ಆಗಿದೆ ಎಲ್ಲ, ಯಾವ ಥರ ಫೀಚರ್ ಇದೆಯಲ್ಲ ನೋಡ್ಬಿಟ್ಟು ತೊಗೋಬೋದು ಬೇಕಿದ್ರೆ. ಅಲ್ಲೇ ಮಾತಾಡ್ಬಿಟ್ಟು ಆಮೇಲೆ ಮುಂದೆ ಒಂದು ಇಲ್ಲಿ ರೇಸಿಂಗ್ ಗಾಡಿ ನಿಂತಿತ್ತು. ಅವರು ಫುಲ್ ಚೆನ್ನಾಗಿತ್ತು ಎಲ್ಲ ರೇಸಿಂಗ್ ಗಾಡಿ. ಇದು ಒಂಥರ ಡಿಫ್ರೆಂಟಾಗಿದೆ ನೋಡಿ ರೇಸಿಂಗ್ ಗಾಡಿ. ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಒಳ್ಳೆ. ಆಮೇಲೆ ವೈಫು ಪೋಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದು ಒಂದೊಂದೇ ಕಾರ್ ಮುಂದೆ ನಿಂತ್ಕೊಂಡು ಪೋಸ್ ಬೇರೆ ಕೊಡ್ತಾಯಿದ್ಲು. ನಾವು ಒಂದೊಂದೇ ಗಾಡಿನ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಂದ್ಬಿಟ್ಟು ನೋಡ್ತಾಯಿದ್ವಿ. ಆಮೇಲೆ ನಮ್ಮ ಫೇವ್ರೇಟು ಬೈಕ್ಗಳೆಲ್ಲ ನೋಡ್ಬಿಟ್ಟು KTMದು ವರ್ಷನ್ಸ್ ಎಲ್ಲ ಇಟ್ಟಿದ್ರು. ಸೊ ಇದ್ರ ಮೇಲಂತರೂ ಯಾರು ಕೂತ್ಕೋಬಾರ್ದು ಅಂತ ಹೇಳ್ತಾಯಿದ್ರು. ಈ ಸಣ್ಣ ಗಾಡಿನೂ ತೋರಿಸ್ತಾಯಿದ್ರು ಚೆನ್ನಾಗಿದೆ ಅಂತಂದು, ಡೆಮೋ ಪೀಸ್ ಅಂತ. ಇದು ರೇಸಿಗೆ ಇಟ್ಟಿದ್ದಾರೆ. ಸೊ ನಾವು ಒಂದು ಪೋಸ್ ಇರಲಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಪೋಸ್ ಕೊಟ್ಟು ಎಂಜಾಯ್ ಮಾಡ್ಕೊತಿದ್ವಿ. ನಮ್ಮ ಹೈಟಿಗೆ ಕರೆಕ್ಟ್ ಇದೆ ಅಂತ ವೈಫ್ ಹೇಳ್ತಾಯಿದ್ರು. ಸೊ ಆಲ್ರೆಡಿ ನಂದು ಎಕ್ಸ್ಪಲ್ಸ್ ಇದೆ ಆಲ್ರೆಡಿ. ಸೊ ಹಂಗಾಗಿ ನನಗೇನಿದೆ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಅಷ್ಟೇ, ಸುಜುಕಿದು ಗಾಡಿ ಹೈ ರೇಟು ಚೆನ್ನಾಗಿದೆ. ಆಮೇಲೆ ಮುಂದೆ ಬರ್ತಾಯಿದ್ವಿ ಎಲೆಕ್ಟ್ರಿಕಲ್ ಗಾಡಿ. ಇದು ತೋರಿಸಿದ್ರು ಹೊಸದು ಭೀಮ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟರು ಅವರು, ನೋಡಿಕೊಂಡು ಎಲ್ಲ ಹೇಳ್ಕೊತ ಇದ್ದರು. ಯಾಕೆಂದರೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 50,000ಇಂದ 75,000ವರೆಗೂ ಇದೆ. ಆಮೇಲೆ ಹೇಗೆ ಆನ್ ಮಾಡೋದು, ಯಾವುದ್ರಲ್ಲಿ ಆನ್ ಮಾಡ್ಬೋದು, ಯಾವುದ್ರಲ್ಲಿ ಆಫ್ ಮಾಡ್ಬೋದು ಅಂತ ಹೇಳಿದರು. ಆಮೇಲೆ ಇದು ಬಂದ್ಬಿಟ್ಟು 25 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡುತ್ತೆ. ಒಂದು ಸತಿ ಚಾರ್ಜ್ ಮಾಡಿದ್ರೆ 75 ಕಿಲೋಮೀಟ್ರ್ ಬರುತ್ತಂತೆ. ಹಾಗಾಗಿ ಯೂಸ್ಫುಲ್ ಆಗಿದೆ. ಬಟ್ ಕಡಿಮೆ ರೇಟಲ್ಲಿದೆ, ಆಮೇಲೆ ಕಡಿಮೆ ಸ್ಪೀಡಲ್ಲೂ ಇದೆ. ಆಮೇಲೆ ಇದೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಚಾರ್ಜರ್ ಇಡೋಕ್ಕೆ ಅಂತ. ಅದನ್ನು ಹೇಳ್ತಾಯಿದ್ರು ಅವರು, ಚಾರ್ಜರ್ ಇಡೋಕ್ಕೆ ಇಟ್ಟಿದ್ದೀವಿ ಅಂತ. ಚಾರ್ಜರ್ ಇಟ್ಟಿದ್ದನ್ನ ನೋಡ್ಬಿಟ್ಟು ನಾವು ಓಕೆ ತಗೋಬೋದು, ಊರಲ್ಲೆಲ್ಲ ಯೂಸ್ ಮಾಡ್ಬೋದು. ಹಳ್ಳಿ ಕಡೆ ಏನು ಲಗೇಜ್ ತೊಗೊಂಡು ಹೋಗೋಕ್ಕೆ ಬರೋಕ್ಕೆಲ್ಲ ಯೂಸ್ ಆಗುತ್ತೆ. ಬಟ್ ಸಿಟಿಲಿ 25 ಕಿಲೋಮೀಟ್ರ್ ಸ್ಪೀಡಲ್ಲಿ ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡ್ಕೊಂಬಿಟ್ಟು ಅದಾದಮೇಲೆ ಮುಂದೆ ಬಂದ್ವಿ. ಇದು ಕೂಡ ಸ್ಟೈಲಿಶ್ ಆಗಿತ್ತು, ಅಗಲವಾಗಿ ಇಬ್ಬಿಬ್ಬರು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಬೆನ್ನು ಆಗೋದೆಲ್ಲ ಆ ಥರ ಇಟ್ಟಿದ್ರು ಗಾಡಿಗಳಿಗೆ. ನೋಡ್ಕೊಂಬಿಟ್ಟು ಹಾಗೆ ಮುಂದೆ ಬಂದ್ವಿ. ಬೇರೆ ಥರ ಗಾಡಿಗಳು. ಇದೆಲ್ಲ 8 ಲಕ್ಷ ಅಂತ ಗಾಡಿ, ಎಷ್ಟು ಕಾಸ್ಟ್ಲಿ ಇದೆ. ಎಲ್ಲರೂ ಕೂತ್ಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಎಲ್ಲರೂ ಚೆಕ್ ಮಾಡ್ತಾಯಿದ್ರು ಗಾಡಿಗಳು. ಆಮೇಲೆ ಎಲ್ಲ ಥರ ಬೈಕ್ಗಳನ್ನೂ ಶೋಗೆ ಇಟ್ಟಿದ್ರು. ಇದು ಸುಜುಕಿ ಗಾಡಿಗಳು ಡಿಫ್ರೆಂಟ್ ಮಾಡೆಲ್ಗಳಿಟ್ಟಿದ್ರು. ಆಮೇಲೆ ರಾಯಲ್ ಎನ್ಫೀಲ್ಡು ಮಾಡೆಲ್ಸ್ ಇಟ್ಟೆಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು ಮಾಡೆಲ್ಸ್ ಎಲ್ಲವು ನೋಡ್ಬಿಟ್ಟು ಖುಷಿ ಆಯಿತು. ಆಮೇಲೆ ಬೈಕ್ ರೈಡ್ ಇದೆ, ಮುಂದೆ ಹೋಗೋಣ. ಬೈಕ್ ರೇಸ್ ಸ್ಟಾರ್ಟ್ ಆಗೋದು ಇವಾಗ ಒಂದು 3 ಗಂಟೆ ಸ್ಟಾರ್ಟ್ ಮಾಡ್ತಾರೆ ಬೈಕ್ ರೇಸು. ನಾವು ಹಾಫ್ ಆನ್ ಅವರ್ಗೆ 1 ಅವರ್ಗೆ ಒಂದು ಸತಿ ಇರುತ್ತೆ, ಎಲ್ಲ ಒಂದು ಶೋ ಇರುತ್ತೆ. ಸೊ ಎಲ್ಲ ಬಂದುಬಿಟ್ಟು ನೋಡ್ಬೋದು ಬೈಕ್ ರೇಸನ್ನು. ಚೆನ್ನಾಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾರೆ ಎಲ್ಲ, ಅದಕ್ಕೆ ಕ್ರೌಡಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾರೆ ನೋಡೋಣ. ಚೆನ್ನಾಗಿದ್ದೀರಾ? ಸೌಂಡ್ ಬರ್ತಿಲ್ಲ. ಚೆನ್ನಾಗಿದ್ದೀವಿ. ಸೂಪರ್ ಆಗಿದ್ದೀರಾ? ಇವಾಗ ಒಂದು ಕಾಂಪಿಟೇಷನ್ ಅಪ್ಪ. ಏನಂದ್ರೆ ವೆರಿ ಸಿಂಪಲ್. ಈ ಸೈಡ್ ಜಾಸ್ತಿ ಸೌಂಡ್ ಮಾಡಿದ್ರೆ ಅವ್ರಿಗೊಂದು ಸರ್ಪ್ರೈಸ್, ಇಲ್ಲ ಈ ಸೌಂಡ್ ಜಾಸ್ತಿ ಮಾಡಿದ್ರೆ ಇಲ್ಲೊಂದು ಸರ್ಪ್ರೈಸ್. ಕಾಂಪಿಟೇಷನ್ ತುಂಬಾ ಸಿಂಪಲ್. ಯಾವ ಕಡೆಯಿಂದ ಸೌಂಡ್ ಜಾಸ್ತಿ ಬರುತ್ತೆ ಅವರಿಗೊಂದು ಎಕ್ಸೈಟಿಂಗ್ ಆದ KTM ಪ್ರೈಸ್. ಈ KTM ಪ್ರೈಸ್ ಏನಿರುತ್ತೆ, ಹೆಂಗಿರುತ್ತೆ, ಅದೆಲ್ಲ ನೀವು ಫುಲ್ ಸೌಂಡ್ ಮಾಡಿ ನೀವೇ ನೋಡ್ಬೇಕು. ಓಕೆನಾ? Okay. Are you really passionate about bikes? Yes. If you love bikes, make some noise. Make some more noise. Oh! Lovely, amazing energy. With that energy, KTM is not just built to ride, it's built
to dominate, and all the people who are here standing, waiting for the stunt show. All of you have immense love and passion for the bikes, and we truly appreciate that. Because some of you are the lucky winners. ಬಿಟ್ಬಿಡೋಣ ಜೀವ ಬಾಯಿ ಬಂದಿರ್ತಾನೆ.
ತಾನೇ ಸ್ಟಂಟ್ ಮುಗಿಸಿ ಡ್ರೈವರ್ಗಳಿಗೆ ಎಲ್ಲರಿಗೂ ಅಭಿವಂದನೆ ಹೇಳ್ತಿದ್ದಾರೆ. ಸೊ ಕಷ್ಟಪಟ್ಟು ನಮಗೋಸ್ಕರ ಶೋ ತೋರಿಸಿ ಬೈಕ್ ಸ್ಟಂಟ್ ಮಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಕ್ಕೆ ಎಲ್ಲರೂ ಬಂದ್ಬಿಟ್ಟು ಇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸೊ ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅವರಿಗೆ ವಿಶ್ ಮಾಡಿದ್ವಿ. ಇವರು ಟ್ರೈನಿಂಗ್ಗೂ ಸಹಿತ ಕೊಡ್ತಾರಂತೆ ಎಲ್ಲರಿಗೂ. 3 ಸೇರ್ಕೊಂಡ್ಬಿಟ್ಟು ಟ್ರೈನಿಂಗ್ ಕೂಡ ಹೋಗ್ಬೋದು ಇದ್ದವರು. ಸಡನ್ ಸೌಂಡ್ ಕೇಳೋಕ್ಕಾಗಿತ್ತು. ಹಿಂದೆ ತಿರುಗಿ ನೋಡಿದಾಗ ಅದು ಮಾಲ್ಗಾರಿಗೆಲ್ಲ ರೇಸ್ಗಳು ಅದರದ್ದು ಸ್ಟಂಟು ಮಾಡ್ತಾಯಿದ್ರು. ಬನ್ನಿ ನೋಡ್ಕೊಂಡ್ಬರ್ತೀವಿ. ಸ್ಟಾರ್ಟ್ ಮಾಡ್ತಾರೆ ಈಗ. ಅದು ಸ್ಟಾರ್ಟ್ ಮಾಡಿ ಅಂತಾಯಿದ್ರು. ಬೇಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ಮಾಲ್ ರೇಸ್ ಕಾರ್ ಜಲಕ್ ನೋಡ್ಬಿಟ್ಟು ಒಳಗೆ ಬಂದು ನೋಡಿದಾಗ ಇಲ್ಲಿ ಆಲ್ರೆಡಿ ಸೌಂಡು ಇದನ್ನು ಮಾಡಿಫಿಕೇಷನ್ ಮಾಡಿದ್ರು. ಅದನ್ನು ಜಲಕ್ ತೋರಿಸ್ತಾ ಇದ್ರು. ನೋಡಿ ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ನಾವು ಕಾರ್ ಶೋ ನೋಡೋಕೆ ಹೋದ್ವಿ. ಅಲ್ಲಿ ಜೀಪ್ದು ಎಲ್ಲ ಬಂದಿದ್ವು, ಜೀಪ್ ಮಾಡೆಲ್ಸು. ಅದನ್ನು ನೋಡಿದ್ವಿ, ಚೆನ್ನಾಗಿದ್ವು 2. ನೋಡ್ಬಿಟ್ಟು ಮುಂದೆ ಹಂಗೆ ಹೋಗ್ತಾ ಸ್ಕೋಡಾದು ಬಂದಿದ್ವಿ ಎಲ್ಲವುದು ಗಾಡಿಗಳು. ಡಿಫ್ರೆಂಟ್ ಆಗಿದ್ವು. ಎಲ್ಲ ಚೆಕ್ ಮಾಡಿ ಆಮೇಲೆ ಮುಂದೆ ಹಂಗೆ ಹೋದ್ವಿ. ಮುಂದೆ ಹೋಗ್ತಾ ಇಲ್ಲೊಂದು ಹೋಮ್ ಆನ್ ದ ವೀಲ್ ಸಿಕ್ತು. ಇದು ಬಂದ್ಬಿಟ್ಟು ಥಾರ್ಗೆ ಅಟ್ಯಾಚ್ ಆಗಿರುತ್ತೆ. ನೀವೆಲ್ಲ ಲಾಂಗ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇದನ್ನು ತಗೊಂಡೋಗಿ, ಇದು ಎಲ್ಲ ಥರ ಫೆಸಿಲಿಟೀಸ್ ಇದ್ದಾವೆ. ಇದು ಥಾರಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಔಟ್ಸೈಡ್ ಹಿಂಗೆ ಕಾಡಲ್ಲೆಲ್ಲ ಹೋಗ್ಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಟ್ರಾವೆಲಿಂಗ್ ಮಾಡ್ತಿರ್ತಾರಲ್ಲ ಲಾಂಗ್ ಟೈಮಲ್ಲಿ, ನಾವೆಲ್ಲೂ ಸ್ಟೇ ಮಾಡಲ್ಲ, ಹೊರಗಡೆ ಸ್ಟೇ ಮಾಡಲ್ಲ ಅಂತಂದಾಗ ಈ ಥರ ತಗೊಂಡು ಹೋಗ್ಬೋದು. ಅದಕ್ಕೆ ಜನ ಕ್ಯೂ ನಿಂತಿದ್ರು ನೋಡೋಕ್ಕೆ ಒಳಗಡೆ ಹೋಗ್ಬಿಟ್ಟು. ನಮ್ಮ ವೈಫು ಇಣಿಕಿ ನೋಡ್ತಾಯಿದ್ರು ಒಳಗೆ ಹೋಗಿ ಏನು ಮಾಡೋದು ಅಂತ. ನೀನು ಒಳಗೆ ಹೋಗಿ ನೋಡು ಅಂತ ಹೋಗಿದ್ದಕ್ಕೆ ಹೋಗಿ ನೋಡಿದ್ವಿ. ಅಲ್ಲೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲೊಂದು ಸೀಟಿಂಗ್ ಇದೆಯಲ್ಲ, ಅದು ಕುತ್ಕೊಳ್ಳೋಕ್ಕೆ ಆಗುತ್ತೆ, ಮಲ್ಕೋಬೋದು. ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಮಲ್ಕೋಬೋದು. ಆಮೇಲೆ ಈ ಕಡೆ ತಿರುಗಿಸಿದ್ರೆ ಇಲ್ಲೂ ಒಂದು ಟೇಬಲ್ ಸಿಗುತ್ತೆ, ಅಥವಾ ಅದನ್ನು ಕೂಡ ಒಂದು ಬೆಡ್ ಮಾಡ್ಕೋಬೋದು ಇಬ್ಬರ ಕಡೆಯಿಂದ. ಅದು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದರು ಚೆನ್ನಾಗಿ. ಒಂಥರ ಸಿಂಗಲ್ BHK ಹೌಸ್ ಇದ್ದಂಗಿದೆ. ಒಂದು
ಎಲ್ಲ ಫುಲ್ ಫೆಸಿಲಿಟೀಸ್ ಇದ್ದಾವೆ. ಫ್ರಿಡ್ಜ್ ಇಟ್ಕೋಬೋದು, ಆಮೇಲೆ ಅಡುಗೆ ಮಾಡ್ಕೊಬೋದು ಇಲ್ಲೆಲ್ಲ. ಇದನ್ನು ಗ್ಯಾಸು ಕೆಳಗೆಲ್ಲ ಫೆಸಿಲಿಟೀಸ್ ಇದ್ದಾವೆ. ಲಗೇಜ್ ಇಟ್ಕೊಳಕ್ಕಿದೆ, ಟೇಬಲ್ಸ್ ಇದ್ದಾವೆ, ಎಲ್ಲ ಥರ ಫೆಸಿಲಿಟೀಸು ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬಾತ್ರೂಮು ಇದೆ ಅಂತೆ, ಅದಕ್ಕೆ ಹೋಗಿ ನೋಡಿದೆ ಬಾತ್ರೂಮ್ ಎಲ್ಲ. ಟಾಯ್ಲೆಟ್ ರೂಮು, ಆಮೇಲೆ ವಾಶ್ ಮಾಡೋಕ್ಕೆ ಟಬ್ಬು ಎಲ್ಲ ಥರನೂ ಕೊಟ್ಟಿದ್ದಾರೆ ನೋಡಿ. ಫುಲ್ ಒಂದು ಟೋಟಲಾಗಿ ಹೇಳಬೇಕು ಅಂದರೆ ಎಲ್ಲಾದರೂ ಟ್ರಿಪ್ ಹೋದಾಗ ಅಥವಾ ಎಲ್ಲಾದರೂ ಹೋದಾಗ ಕಂಫರ್ಟಬಲ್ ಅಂತ ಅನಿಸಲ್ಲ, ಓನ್ಲಿ ಕಂಫರ್ಟಬಲ್ ಫೀಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಒಬ್ಬ ಅಡುಗೆ ಮಾಡೋಂತಹ ವ್ಯಕ್ತಿಗಳು ಕರ್ಕೊಂಡು ಹೋಗ್ಬಿಟ್ರೆ ಮುಗೀತು. ಎಲ್ಲ ರೀತಿಯಾಗಿ ಅಡುಗೆ ಮಾಡಿಕೊಂಡು ಆರಾಮಾಗಿ 2 ದಿನ ಹೋಗೋ ಪ್ಲೇಸಿಗೆ 4 ದಿನ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅಷ್ಟು ಕಂಫರ್ಟಬಲ್ ಆಗಿದೆ. ನೋಡೋದಕ್ಕೆ ಹೊರಗಿಂದ ನೋಡಿದಾಗ ಅಷ್ಟೇನೂ ಇಲ್ಲ ಅಂತ ಅನ್ನಿಸ್ತು ನನಗೆ, ಬಟ್ ಮೇಲೆ ಹತ್ತಿ ಬಂದಾಗ ಗೊತ್ತಾಯಿತು ತುಂಬ ಯೂಸ್ಫುಲ್ ಆಗಿದೆ. ಫ್ಯಾಮಿಲಿ ಎಲ್ಲ ಮೆಂಬರ್ಸು ಕೂಡ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಸ್ಟೇ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ಬೋದು. ಇನ್ನೇನು ಬೇಕು ಅಲ್ವಾ. ಫ್ರಿಜ್ಜು ಪ್ರತಿಯೊಂದು ಕೂಡ ಅಲ್ಲಿ ತೋರಿಸ್ತಾರೆ ನೋಡಿ. ಫ್ರಿಜ್ ಇದೆ, ಅದಕ್ಕೆ ತಕ್ಕ ಹಾಗೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ ಅವರು. ನೋಡೋದ್ರಲ್ಲಿ ಎಷ್ಟು ಸಣ್ಣದಿದೆ, ಸಣ್ಣದ್ರಲ್ಲೇ ತುಂಬ ಚೆನ್ನಾಗಿ ಏನೇನು ಬೇಕೋ ಎಲ್ಲದೂ ಕೂಡ ತೋರಿಸಿದ್ದಾರೆ. ಆಮೇಲೆ ನಾವು ಇಳಿದ್ಬಿಟ್ಟು ಹೋದ್ವಿ. ತುಂಬ ಜನ ಅಲ್ಲಿದ್ದರು, ಬೇಕಾದವರು ಕೂಡ ತೊಗೊಳ್ತಾ ಇದ್ದರು, ನೋಡಿಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ, ಈ ಥರ ಒಳಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಏನೋ ಒಂದು ರೀತಿ ತಿನ್ನೋಕ್ಕೇನೋ ಎಲ್ಲಿ ಕೊಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಜೀವನದಲ್ಲಿ ನಾವು ಈ ಥರ ಹೋಗಬೇಕು ಅಂತಂದರೆ ಪುಣ್ಯ ಮಾಡಿರ್ಬೇಕು. ಈ ತಾರ್ ಹಿಡ್ಕೊಂಡು ಈ ತಾರಲ್ಲಿ ಡ್ರೈವ್ ಮಾಡಿಕೊಂಡು ಕಾಡಲ್ಲೆಲ್ಲ ಹೋಗ್ಬಿಟ್ಟು ಸ್ಟೇ ಆಗಿಬಿಟ್ಟು ಈ ಥರ 1 BHK ಇದ್ದಂಗೆ ಇದ್ಬಿಟ್ಟು ಒಂಥರ 1 ಮಂತ್ ಗಂಟನೂ ಟ್ರಾವೆಲ್ ಮಾಡ್ಬೋದು. ಆರಾಮಾಗಿ ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಚೆನ್ನಾಗಿ. ನೆಕ್ಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಟೊಯೋಟಾದಲ್ಲಿ ಹೊಸ ಲಾಂಚ್ ಆಗಿರ್ತಕ್ಕಂಥದ್ದು ವೆಲ್ಫೇರ್ ಅಂತ. ಇದರಲ್ಲಿ 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಲೋಯೆಸ್ಟ್ ಪ್ರೈಸ್ ಅಂದರೆ 15 ಲಕ್ಷಕ್ಕೆ ಇದು ಲಾಂಚ್ ಆಗಿದೆ. ಹೊಸ್ದಾಗಿ ಲಾಂಚ್ ಆಗಿರ್ತಕ್ಕಂಥದ್ದು. ನಮಗೆ ಈ ಥರದಲ್ಲಿ ಕುತ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ, ಸೊ ನೋಡೋದಕ್ಕಂತ ಖುಷಿ ಆಯಿತು. ನಂತರ ಯಾವುದಪ್ಪ ಅಂದರೆ ಅವಾಗಿನ ಕಾಲದಲ್ಲಿ ಓಡಿಸ್ತಿರ್ತಕ್ಕಂತಹ ಕಾರ್ಗಳು ಸಿಕ್ಕವು. ಇವು ಸಿಗದೆ ಅಪರೂಪ. ಈ ಥರ ಪ್ಲೇಸ್ಗಳಿಗೆ ಬಂದಾಗ ಮಾತ್ರ ಈ ಥರ ಕಾರ್ಗಳು ನಮಗೆ ಈ ಥರ ಕಾರ್ಗಳು ನೋಡಿರಲಿಲ್ಲ ಲೈಫಲ್ಲಿ. ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ನೋಡಿದ್ದು, ತುಂಬ ಖುಷಿ ಆಯಿತು. ಮತ್ತು ಯಾರಿಗೆ ಆಸಕ್ತಿ ಇರುತ್ತೆ, ಇವತ್ತು ಲಾಸ್ಟ್ ಡೇ ಇದೆ, ಇವತ್ತು ಹೊತ್ತಿಗೆ ಇರುತ್ತೆ, ದಯವಿಟ್ಟು ಹೋಗ್ಬಿಟ್ಟು ಈ ಥರ ಕಾರ್ಗಳನ್ನು ಮಿಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ. ಮತ್ತು ನನ್ನ ವಿಡಿಯೋನ ಯಾರು ನೀವು ದಯವಿಟ್ಟು ನೋಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.